ಇವತ್ತಿನ ಮೊದಲನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ನ್ಯಾಯಮೂರ್ತಿ PN ದೇಸಾಯಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದೇಶದ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಯಾವುದಪ್ಪ ಅಂದ್ರೆ ಇಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಮೂರನೆಯ ಪ್ರಶ್ನೆ, ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ? 27ನೇ ಮುಖ್ಯಸ್ಥರಾಗಿ ಇಲ್ಲಿ ಕೃಷ್ಣ ಸ್ವಾಮಿನಾಥನ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಭಾರತೀಯ ನೌಕಾಪಡೆಯ 26ನೇ ಮುಖ್ಯಸ್ಥರು ಯಾರಾಗಿದ್ದರು ನೋಡಿ. ಯಾರಾದರೂ ಹೊಸದಾಗಿ ನೇಮಕ ಆದರೂ ಅಂದ್ರೆ ಅವ್ರ ಹಿಂದೆ ಯಾರಿದ್ರು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಿಂದಿನ ಎಕ್ಸಾಮಲ್ಲಿ ಸುಮಾರು ಬಾರಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಇಲ್ಲಿ 26ನೇ ಮುಖ್ಯಸ್ಥರು ಯಾರು ಇದ್ರಪ್ಪ ಅಂದ್ರೆ ದಿನೇಶ್ ಕೆ ತ್ರಿಪಾಠಿ ಅಂತಕ್ಕಂಥವ್ರು 26ನೇಯ ಭಾರತೀಯ ನೌಕಾಪಡೆಯ ಒಂದು ಮುಖ್ಯಸ್ಥರು ಆಗಿರ್ತಾರೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸೇನಾಪಡೆಗಳ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ನೋಡಿ. ಇಲ್ಲಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ NS ರಾಜ ಸುಬ್ರಹ್ಮಣಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಆರನೆಯ ಪ್ರಶ್ನೆ, 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿರತಕ್ಕಂಥ ಒಂದು ಕೃತಿ ಯಾವುದಪ್ಪ ಅಂದ್ರೆ ಇಲ್ಲಿ ತೈವಾನ ಟ್ರಾವೆಲ್ ಲಾಗ್ ಅಂತಕ್ಕಂಥ ಕೃತಿಗೆ 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಭಾರತ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಸಜ್ಜಾದ ಮೂರನೆಯ ಒಂದು ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಅಸ್ಸಾಂ ಅಂತಕ್ಕಂಥದ್ದು ಮೂರನೇ ರಾಜ್ಯ ಆಗಿರುತ್ತೆ ನೋಡಿ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಉತ್ತರಾಖಂಡ್ ಅಂತಕ್ಕಂಥದ್ದು ಜಾರಿಗೆ ತಂದ್ರೆ ಇಲ್ಲಿ ಗುಜರಾತ್ ಅಂತಕ್ಕಂಥದ್ದು ಎರಡನೇ ರಾಜ್ಯ ಆಗಿರ್ತದೆ. ಇಲ್ಲಿ ಅಸ್ಸಾಂ ಮೂರನೇ ರಾಜ್ಯ ಆಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಗ್ರಿಕೋಲ್ ಪದಕವನ್ನು ಪ್ರದಾನ ಮಾಡಿರ್ತಕ್ಕಂಥ ಒಂದು ದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಇಟ್ಲಿ ಅಂತಕ್ಕಂಥದ್ದು ಈ ಪದಕವನ್ನು ನರೇಂದ್ರ ಮೋದಿ ಅವರಿಗೆ ಪ್ರದಾನವನ್ನು ಮಾಡಲಾಗಿರ್ತಕ್ಕಂಥದ್ದು. ಏನು ಉಲ್ಲಾಸ ಯೋಜನೆಯ ಅಡಿ ದೇಶದ ಸಂಪೂರ್ಣ ಸಾಕ್ಷರತೆಯನ್ನು ಸಾಧನೆ ಮಾಡಿರ್ತಕ್ಕಂಥ 5ನೇ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಿಕ್ಕಿಂ ಅಂತಕ್ಕಂಥ ನೋಡಿ. ಮೊದಲನೇ ರಾಜ್ಯ ಮಿಜೋರಾಂ, ಎರಡನೇದಾಗಿ ಗೋವಾ, ಮೂರನೇದಾಗಿ ತ್ರಿಪುರ, ನಾಲ್ಕನೇದಾಗಿ ಒಂದು ಹಿಮಾಚಲ ಪ್ರದೇಶ, 5ನೇದಾಗಿ ಸಿಕ್ಕಿಂ ಅಂತಕ್ಕಂಥ ನೋಡಿ. ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇನ್ನು 10ನೆಯ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಶೃಂಗಸಭೆ ಅಂತಕ್ಕಂಥದ್ದು ಎಲ್ಲಿ ನಡೆಯಿತಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 11ನೆಯ ಪ್ರಶ್ನೆ, ಅಕ್ಕಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ಅಪ್ಪ ಅಂದ್ರೆ ನೋಡಿ. ಮೊದಲನೇದಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಚೀನಾ ಅಂತಕ್ಕಂಥದ್ದು ಅಕ್ಕಿಯನ್ನು ಉತ್ಪಾದನೆ ಮಾಡ್ತಾ ಇತ್ತು. ಇವಾಗ ಚೀನಾವನ್ನು ಹಿಂದಕ್ಕೆ ನಮ್ಮ ಭಾರತ ಅಂತಕ್ಕಂಥದ್ದು ವಿಶ್ವದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡ್ತಾ ಇದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು AI ಸಾಮರ್ಥ್ಯದಲ್ಲಿ ನಮ್ಮ ಭಾರತ ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ಈ AI ಸಾಮರ್ಥ್ಯದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು AI ಸಾಮರ್ಥ್ಯದಲ್ಲಿ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ನೋಡಿ. ನಮ್ಮ ಭಾರತ ಅಂತಕ್ಕಂಥದ್ದು 4ನೇ ಸ್ಥಾನದಲ್ಲಿದ್ದರೆ ಇಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಅಮೇರಿಕಾ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು PM ರಾಹತ್ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ನೋಡಿ. ಈ PM ರಾಹತ್ ಅಂತಕ್ಕಂಥ ಯೋಜನೆ
ರಸ್ತೆಯಲ್ಲಿ ಅಪಘಾತ ಹೊಂದಿರತಕ್ಕಂಥವ್ರಿಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ಇನ್ನು 15ನೆಯ ಪ್ರಶ್ನೆ, ಸುಪ್ರೀಂ ಕೋರ್ಟಿನ ಪ್ರಸ್ತುತ ನ್ಯಾಯಾಧೀಶರ ಒಂದು ಸಂಖ್ಯೆ ಎಷ್ಟಿದೆ ನೋಡಿ. ಇಲ್ಲಿ ಇವಾಗ 38 ಸದಸ್ಯರು ಇರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. 16ನೆಯ ಪ್ರಶ್ನೆ, ಮೊದಲು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿತ್ತು ನೋಡಿ. ಮೊದಲು ಎಷ್ಟಿತ್ತುಪ್ಪ ಅಂದ್ರೆ ಇಲ್ಲಿ 34 ಅಂತಕ್ಕಂಥದ್ದು ಮೊದಲು ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಧೀಶರ ಸಂಖ್ಯೆ ಇತ್ತು. ಇವಾಗ 38ಕ್ಕೆ ಅದನ್ನು ಏರಿಕೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ ಇಲ್ಲಿ 3ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಇನ್ನು ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿರ್ತದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತದೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆತ್ಮಹತ್ಯೆ ಪ್ರಕರಣದಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ನಗರ ಯಾವುದು ನೋಡಿ. ಯಾವ ನಗರ ಮೊದಲ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ದೆಹಲಿ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 21ನೆಯ ಪ್ರಶ್ನೆ, ಭಾರತದ 18ನೇ ರೈಲ್ವೆ ವಲಯ ಯಾವ ರಾಜ್ಯದಲ್ಲಿ ಕಾರ್ಯಾರಂಭಗೊಂಡಿದೆಯಪ್ಪ ಅಂದ್ರೆ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಕಾರ್ಯಾರಂಭ ಆಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 22ನೆಯ ಪ್ರಶ್ನೆ, ಆಂಧ್ರ ಪ್ರದೇಶದ ರಾಜಧಾನಿ ಯಾವುದಪ್ಪ ಅಂದ್ರೆ ಇಲ್ಲಿ ಅಮರಾವತಿ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಒಂದು ರಾಜಧಾನಿ ಆಗಿರ್ತದೆ. ಇನ್ನು ಭಾರತ ದೇಶದ ಮೊದಲ ಸೈಬರ್ ಸಹಾಯವಾಣಿ ಕಾಲ್ ಸೆಂಟರನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ನೋಡಿ. ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಒಂದು ಯಾವ ಒಂದು ರಾಜ್ಯ ಪ್ರಾರಂಭವನ್ನು ಮಾಡಿದೆಯಪ್ಪ ಅಂದರೆ ಇಲ್ಲಿ ಬಿಹಾರ್ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿಪತ್ತು ಅಪಾಯ ತಗ್ಗಿಸುವ ಕುರಿತು ಎರಡನೇ ತಾಂತ್ರಿಕ ಸಭೆ ಎಲ್ಲಿ ನಡೆಯಿತು ನೋಡಿ. ಈ ಸಭೆ ಅಂತಕ್ಕಂಥದ್ದು ಒಡಿಸ್ಸಾದ ಪುರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ರಾಜ್ಯದ ರೈತರ ಆದಾಯ ಹೆಚ್ಚಿಸಲು ಮಿಷನ್ ಪೈನಾಪಲ್ ಅಂತಕ್ಕಂಥ ಯೋಜನೆಯನ್ನು ಚಾಲನೆ ನೀಡಲಾಗಿದೆ ನೋಡಿ. ಯಾವ ರಾಜ್ಯದಲ್ಲಿ ಈ ಯೋಜನೆಯನ್ನು ಚಾಲನೆ ಮಾಡಲಾಗಿದೆಯಪ್ಪ ಅಂದರೆ ಇದು ತ್ರಿಪುರದಲ್ಲಿ ಚಾಲನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ. 25ನೆಯ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪ್ರಾಜೆಕ್ಟ್ 0 ಯೋಜನೆ ಯಾವ ರಾಜ್ಯ ಜಾರಿಗೆ ತಂದಿದೆ ನೋಡಿ. ಪ್ರಾಜೆಕ್ಟ್ 0 ಅಂತಕ್ಕಂಥ ಯೋಜನೆ ಇಲ್ಲಿ ಯಾವ ರಾಜ್ಯ ಜಾರಿಗೆ ತಂದಿದೆಯಪ್ಪ ಅಂದ್ರೆ ಕೇರಳ ರಾಜ್ಯ ಜಾರಿಗೆ ತಂದಿರತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಪ್ಪ ಅಂದರೆ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು 28ನೆಯ ಪ್ರಶ್ನೆ, ದೇಶದ ಒಂದು 100ನೇ ರಾಮ್ಸರ್ ತಾಣವಾಗಿ ಇಲ್ಲಿ ಯಾವ ಪಕ್ಷಿಧಾಮವನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಇಲ್ಲಿ 28ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಜಯಪ್ರಕಾಶ ನಾರಾಯಣ ಅಂತಕ್ಕಂಥ ಒಂದು ಪಕ್ಷಿಧಾಮವನ್ನು ದೇಶದ 100ನೇ ರಾಮ್ಸರ್ ತಾಣವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಜಯಪ್ರಕಾಶ ನಾರಾಯಣ ಅಂತಕ್ಕಂಥ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತದೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ರಾಮ್ಸರ್ ತಾಣಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಅದರಲ್ಲೂ ಪ್ರಚಲಿತದಲ್ಲಿತ್ತು ಅಪ್ಪ ಅಂದ್ರೆ ಮಿಸ್ ಆಗಲ್ಲ. ಆದ್ದರಿಂದ ಸ್ವಲ್ಪ ಇದ್ರ ಕಡೆ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದೆ. ಇದು
ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಧಾಮ ಆಗಿರ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಮ್ಸರ್ ತಾಣಗಳು ಇವೆಯಪ್ಪ ಅಂದರೆ ನಮ್ಮ ಭಾರತದಲ್ಲಿ 100 ರಾಮ್ಸರ್ ತಾಣಗಳು ಪ್ರಸ್ತುತ ಕಂಡು ಬರ್ತಕ್ಕಂಥದ್ದು ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 31ನೇ ಪ್ರಶ್ನೆ, CBIನ ನಿರ್ದೇಶಕರಾಗಿ ಯಾರನ್ನು 1 ವರ್ಷದವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆಯಪ್ಪ ಅಂದರೆ ಇಲ್ಲಿ ಪ್ರವೀಣ ಸೂದ್ ಅವರನ್ನು ವಿಸ್ತರಣೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಸ್ಸಾಮಿನ ನೂತನ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ನೋಡಿ, ಅಸ್ಸಾಮಿನ ಒಂದು ಮುಖ್ಯಮಂತ್ರಿಯಾಗಿ ಇಲ್ಲಿ ಒಂದು ಹೇಮಂತ ಬಿಸ್ವಾ ಶರ್ಮಾ ಅಂತಕ್ಕಂಥವ್ರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಸ್ಸಾಮಿನ ಪ್ರಸ್ತುತ ರಾಜ್ಯಪಾಲರು ಯಾರು ನೋಡಿ, ಇಲ್ಲಿ ಮುಖ್ಯಮಂತ್ರಿಯನ್ನು ಒಂದು ಪ್ರಮಾಣ ವಚನ ಮಾಡಿರ್ತಕ್ಕಂಥ ಒಂದು ಅಸ್ಸಾಮಿನ ರಾಜ್ಯಪಾಲರು ಯಾರಪ್ಪ ಅಂದರೆ ಇಲ್ಲಿ 33ನೆಯ ಒಂದು ಪ್ರಶ್ನೆಯನ್ನು ನೋಡಿ, ಇಲ್ಲಿ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತಕ್ಕಂಥವ್ರು ಅಸ್ಸಾಮಿನ ಒಂದು ರಾಜ್ಯಪಾಲರು ಆಗಿರ್ತಾರೆ ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪುದುಚೇರಿಯಲ್ಲಿ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಯಾರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆಪ್ಪ ಅಂದರೆ ಇಲ್ಲಿ ರಂಗಸ್ವಾಮಿ ಅಂತಕ್ಕಂಥವ್ರು ಪುದುಚೇರಿಯ ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಇನ್ನು ಕ್ವಾಂಟಮ್ ಕಾರ್ಯಾಚರಣೆಯ ಒಂದು ಕಾರ್ಯಪಡೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ನೋಡಿ, 35ನೆಯ ಒಂದು ಪ್ರಶ್ನೆ ನೋಡಿ, ಪ್ರೊಫೆಸರ್ ಅರಿದಮ್ಮ ಘೋಷ್ ಅಂತಕ್ಕಂಥವ್ರು ಒಂದು ನೇಮಕ ಆಗಿರ್ತಾರೆ ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದವರು ಯಾರು ನೋಡಿ, ಇಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಇಲ್ಲಿ ಯಾರು ನೇಮಕರಾಗಿದ್ದಾರೆಯಪ್ಪ ಅಂದ್ರೆ ಅಶೋಕ್ ಕುಮಾರ ಲಹರಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ವಿಶ್ವದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ನೋಡಿ, ಸಮುದ್ರದ ಒಂದು ಉಪ್ಪು ನೀರನ್ನು ಅದನ್ನು ಶುದ್ಧ ನೀರನ್ನಾಗಿ ಬಳಕೆ ಮಾಡಿ ಕುಡಿಯಲು ಒಂದು ಯೋಗ್ಯವನ್ನು ಮಾಡ್ತಕ್ಕಂಥ ವಿಶ್ವದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ಅಂತೇಳಿ ಇಲ್ಲಿ 37ನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಸ್ರೇಲ್ ಅಂತಕ್ಕಂಥದ್ದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಇಲ್ಲಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಪ್ಪ ಅಂದ್ರೆ ಮೇ 3ರಂದು ಆಚರಣೆ ಮಾಡ್ತಕ್ಕಂಥದ್ದು, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ರೆಡ್ ಕ್ರಾಸ್ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಮೇ 8ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಒಂದು ದಾದಿಯರ ದಿನ ನೋಡಿ, ದಾರಿಯರ ದಿನ ಆಗಿದೆ. ಇಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 41ನೇ ಪ್ರಶ್ನೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಮೇ 11ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈ ದಿನಾಚರಣೆಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ, ಪ್ರತಿಯೊಂದು ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಇನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಎಂದು ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಂದ್ರೆ ವಸ್ತು ಸಂಗ್ರಹಾಲಯ ದಿನ ಅಂತೇಳಿ ಇಲ್ಲಿ ಮೇ 8ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆಯಪ್ಪ ಅಂದ್ರೆ ಇಲ್ಲಿ ಮೇ 21ರಂದು ಆಚರಣೆ ಮಾಡ್ತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಮೇ 22ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ 45ನೇ
ಮೊದಲನೆಯ ಪ್ರಶ್ನೆ, ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಮೇ 31ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು 46ನೆಯ ಪ್ರಶ್ನೆ, ವಿಶ್ವ ಆನೆ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆಯಪ್ಪ ಅಂದರೆ ಇಲ್ಲಿ ಮೇ 23ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 19ನೇ ಆವೃತ್ತಿಯ IPL ಚಾಂಪಿಯನ್ ತಂಡ ಯಾವುದಪ್ಪ ಅಂದ್ರೆ ಇಲ್ಲಿ RCB ಅಂತಕ್ಕಂಥದ್ದು. ಇನ್ನು ದೇಶದ ಸಂಪೂರ್ಣ ಜಲಜನಕ ರೈಲಿಗೆ ಚಾಲನೆ ನೀಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹರಿಯಾಣ ಅಂತಕ್ಕಂಥದ್ದು. ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಅಪ್ಪ ಅಂದ್ರೆ ಇಲ್ಲಿ DK ಶಿವಕುಮಾರ್ ಅಂತಕ್ಕಂಥವ್ರು. ನೋಡಿ ಹಲವು ರಾಜ್ಯದ ಒಂದು ಮುಖ್ಯಮಂತ್ರಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಸುಮಾರು ಎಲ್ಲವನ್ನು ಕೂಡ ಕವರನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಅವನು ಕೊನೆಯ 50ನೆಯ ಪ್ರಶ್ನೆ. ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.